ನಮಸ್ಕಾರ ವೀಕ್ಷಕರೇ. ರಾಣೆಬೆನ್ನೂರು ನಗರದ ಹಳೆ ಮಾಗೋಡ ರಸ್ತೆ ಕಾಮಗಾರಿ ವಿಳಂಬ ಕುರಿತು ಇಂದು ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಇದೇ ಸಮಯದಲ್ಲಿ ಅವರು ಮಾತನಾಡಿ, ನಗರಸಭೆಯು ಗಾಢ ನಿದ್ರೆಯಲ್ಲಿ ಮಲಗಿದೆ. ಯಾರು ಎಷ್ಟೇ ಮನವಿ ಕೊಟ್ಟರೂ ರಸ್ತೆ ಕಾಮಗಾರಿ ಪ್ರಾರಂಭವಾಗಿಲ್ಲ. ಗುತ್ತಿಗೆದಾರರು ಕೆಲಸವನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿದ್ದರಿಂದ ಈ ಮಾರ್ಗದಲ್ಲಿ ಆಸ್ಪತ್ರೆಗಳು ಇರುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು, ಆದಷ್ಟು ಬೇಗನೆ ರಾಣೆಬೆನ್ನೂರು ನಗರದ ರಸ್ತೆ ಕಾಮಗಾರಿಗಳನ್ನು ಸರಿಪಡಿಸದಿದ್ದರೆ ನಗರಸಭೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆಯನ್ನ ಎಚ್ಚರಗೊಳಿಸಲಿಕ್ಕೆ ಬಂದಿದ್ದಾರೆ. ರಾಣೆಬೆನ್ನೂರಿನ ನಗರಸಭೆ ಸಿಎಂಸಿ ಗಾಢವಾದ ನಿದ್ದೆಯಲ್ಲಿ ಮಲಗಿದೆ. ಕುಂಭಕರ್ಣ ನಿದ್ದೆ. ಕುಂಭಕರ್ಣನ ಎಬ್ಸಾಕಿ ಏನೇನೋ ಸೈನ್ಯ ಅದು ಇದು ಎಲ್ಲ ಹಲ್ಲಿಗೆ ಎಲ್ಲ ಹೊಡಿತಿದ್ರು. ಬಹುಶಃ ಅವನು ಕುಂಭಕರ್ಣರ ಹೇಳ್ತಾನೆ, ರಾಣೆಬೆನ್ನೂರು ನಗರಸಭೆ ಬಹುಶಃ ಹೇಳಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸುಮಾರು 2 ವರ್ಷಕ್ಕಿಂತ ಹೆಚ್ಚು ನಗರೋತ್ಥಾನದ ಅನುದಾನ ದುಡ್ಡು ರೆಡಿ ಇದೆ. ದುಡ್ಡು ರೆಡಿ ಇಲ್ಲಪ್ಪ, ದುಡ್ಡು ಬರ್ತಾ ಇಲ್ಲ, ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡೋದಾದ್ರೆ ದಟ್ಸ್ ದ ಡಿಫ್ರೆಂಟ್ ಸ್ಟೋರಿ. ದುಡ್ಡು ರೆಡಿ ಇತ್ತು, ಆ್ಯಕ್ಷನ್ ಪ್ಲ್ಯಾನ್ ಆಗಿ, ಟೆಂಡರ್ ಆಗಿ, ಗುತ್ತಿಗೆದಾರರನ್ನು ನಿಗದಿಪಡಿಸಿ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಕೆಲಸ ತಗೋಣಕ್ಕೆ ಆಗ್ತಾ ಇಲ್ಲ ಅಂದರೆ ಇವರು ಎಷ್ಟರ ಮಟ್ಟಿಗೆ ಆ ಕುರ್ಚಿಯಲ್ಲಿ ಕುತ್ಕೊಂಡು ನಗರಸಭೆ ಜನರಿಗೆ, ನಗರ ವ್ಯಾಪ್ತಿಯ ಜನರಿಗೆ ಸೇವೆ ಕೊಡಲಿಕ್ಕೆ ಇವ್ರು ಅರ್ಹರಾದಾರೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಹಳೆ ಮಾಗೋಡ ರಸ್ತೆ, ನಮ್ಮ ಕುರುಗೇರಿಯ ರಸ್ತೆ, ಕಮಲಾನಗರದ ರಸ್ತೆ, ನಮ್ಮ ಸ್ಮಶಾನದ ಹಿಂದಿನ ರಸ್ತೆ, ಈ ಥರ ಹಲವಾರು ಕಾಮಗಾರಿಗಳನ್ನು ನಮ್ಮ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ತಗೊಂಡ್ರು. ಸುಮಾರು 2 ವರ್ಷಗಳ ಕಳೆದ್ರು ಈಗಿನ ಪರಿಸ್ಥಿತಿಗೆ ಇವ್ರು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂತ ನಮಗೆ ಅರ್ಥ ಆಗ್ತಿಲ್ಲ. ದುಡ್ಡು ರೆಡಿ ಇದೆ, ಎಲ್ಲ ರೆಡಿ ಇದೆ, ಮತ್ತು ಕೆಲಸ ತಗೋಣಕ್ಕೆ ಏನು ಪ್ರಾಬ್ಲಮ್? ಸರಿ, 2 ವಿಚಾರಗಳಿರ್ತವೆ. ಒಂದು, ಕೆಲಸ ಮಾಡೋಣ ಅನರ್ಹ ಇರ್ತಾನೆ, ಅಂದರೆ ಟೆಂಡರ್ ಹಾಕೋಣ ಅನರ್ಹ ಇರ್ತಾನೆ. ಅವನು ಅನರ್ಹ ಇದ್ದಿದ್ದ ಅಂದ್ರೆ ಅವ್ನು ಟೆಂಡರ್ ಸಿಗ್ತಿರ್ಲಿಲ್ಲ. ಇಲ್ಲ, ಕೆಲಸ ತಗೋಣ ಅನರ್ಹ ಇರ್ತಾನೆ ಕುರ್ಚಿದಾಗ ಕೂತ್ಕೊಂಡು. ಇದು ಯಾವುದಂತ ನನಗೆ ಸ್ಪಷ್ಟ ಆಗಬೇಕಾಗಿದೆ, ನಮ್ಮ ಜನಕ್ಕೆ ಸ್ಪಷ್ಟ ಆಗಬೇಕಾಗಿದೆ. ರಾಣೆಬೆನ್ನೂರು ತಾಲೂಕಿನ ಜನಕ್ಕೆ ಯಾರು ಇನ್ಎಫಿಷಿಯೆಂಟ್ ಇಲ್ಲ ಅಂತೇಳಿ ನಾವು ಈಗಾಗಲೇ ಎಲ್ಲ ನಮ್ಮ ಮುಖಂಡರು ನಾವು ಎಲ್ಲ ಸೇರ್ಕೊಂಡು ಮನವಿಯನ್ನು ಕೊಟ್ಟಿದ್ದೀವಿ. 8ನೇ ತಾರೀಕು ಒಳಗಾಗಿ ನೀವು ನಗರೋತ್ಥಾನದ ಕಾಮಗಾರಿಗಳನ್ನು ರಾಣೆಬೆನ್ನೂರಿನಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂದರೆ 10ನೇ ತಾರೀಕು ನಂತರ ನಗರಸಭೆಗೆ ಬೀಗ ಜಡಿದು ಇಲ್ಲೇ ಪ್ರತಿಭಟನೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ರಾಣೆಬೆನ್ನೂರು ನಗರ ವಾಣಿಜ್ಯ ಕೇಂದ್ರಕ್ಕೆ, ಸುಂದರತೆಗೆ, ತನ್ನ ಕಾರ್ಯವೈಖರಿಗೆ ಪ್ರಸಿದ್ಧವಾಗಿದೆ. ಬಹುಶಃ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ರಾಣೆಬೆನ್ನೂರನ್ನ ಏನದು ಕಸ ಕೂಡಿದ ನಗರ, ಡಿಸಾಸ್ಟರ್ ನಗರ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಾವು ಮೊನ್ನೆ ನೋಡಿದ್ವಿ, ಅಕಾಲಿಕ ಮಳೆಯಿಂದ ರಾಣೆಬೆನ್ನೂರಿನ ಭಾಳಷ್ಟು ಏರಿಯಾಗಳಲ್ಲಿ ಚರಂಡಿ ಬ್ಲಾಕ್ ಆಗಿ ನೀರೆಲ್ಲ ಮನೆಗೆ ನುಗ್ಗಿದೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಕರಿಬೇಕಲ್ಲ. ಏನು ತೊಂದರೆ ಆಗ್ತಾಯಿದೆ, ಆ ತೊಂದರೆ ಅಡ್ರೆಸ್ ಮಾಡೋಕ್ಕೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಗರಸಭೆ ಡಿಸೈಡ್ ಮಾಡಬೇಕು. ನಾನು ಮನವಿಯನ್ನು ಮಾಡ್ತೇನೆ, ಕಮಿಷನರಿಗೆ ತಮ್ಮ ಮುಖಾಂತರ ಆಡಳಿತಾಧಿಕಾರಿಗೆ ಮನವಿಯನ್ನು ಮಾಡ್ತೇನೆ. ನಿಮ್ಮ ಕೈಲೇ ನಮ್ಮ ಊರಿಗೆ, ನಮ್ಮ ಜನಕ್ಕೆ ಕೆಲಸ ಮಾಡೋಕ್ಕಾದರೆ ದಯವಿಟ್ಟು ಮಾಡಿರಿ. ಇಲ್ಲ ಅಂದರೆ ದಯವಿಟ್ಟು ತಮ್ಮ ಸ್ಥಾನವನ್ನು ತೆರವುಗೊಳಿಸ್ರಿ, ಆರಾಮ ಹೋಗ್ರಿ, ಬಂದವ್ರು ಯಾರು ಕೆಲಸ ಮಾಡ್ತಾರೆ. ಈಗ ನೀವೇ ಇದ್ದರೆ ಅಂದರೆ ಇದೇ ಥರ ವರ್ಕಿಂಗ್ ನೇಚರ್ ನೀವು ಮುಂದುವರಿಸಿದ್ರಿ ಅಂದರೆ ಬಹುಶಃ ರಾಜ್ಯದಲ್ಲಿ ರಾಣೆಬೆನ್ನೂರು ಹೆಸರು ಹಾಳಾಗತ್ತೆ. ಆ ಹೆಸರು ಹಾಳಾಗೋಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ನಮ್ಮ ಎಲ್ಲ ಯುವ ಮಿತ್ರರು ಯಾವ ಕಾರಣಕ್ಕೂ ನಾವು ಬಿಡೋಂಗಿಲ್ಲ ಅನ್ನೋ ಮಾತನ್ನು ಈ ನಮ್ಮ ಮುಖಾಂತರ ಸ್ಪಷ್ಟಪಡಿಸಿ ಕೊನೆಯದಾಗಿ ನಾವು ನಗರಸಭೆ ಕಮಿಷನರಿಗೆ ಮನವಿಯನ್ನು ಮಾಡ್ತಿದ್ವಿ. ನೀವು 8ನೇ ತಾರೀಕು ಒಳಗೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಲ್ಲ ಅಂತ ನಾವು 10ನೇ ತಾರೀಕಿನಿಂದ ನಗರ ಸಭೆಗೆ ಬೀಗ ಜಡಿದು ಆಮರಣ ಅಂತ ಹೋರಾಟವನ್ನು ಆ ಭಾಗದ ಜನ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ